ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ಲಾರ್ಡ್ಸ್ನಲ್ಲಿ ನಡೆಯುತ್ತಿರುವ 3ನೇ ಟೆಸ್ಟ್ ಪಂದ್ಯದಲ್ಲಿ ಪ್ರವಾಸಿ ತಂಡ ಅಲ್ಪ ಮೊತ್ತದ ಮುನ್ನಡೆ ಸಾಧಿಸಿದೆ. ಟೀಂ ಇಂಡಿಯಾದ ಪರ ಕೆಎಲ್ ರಾಹುಲ್ ಬಾರಿಸಿದ ಶತಕ ಹಾಗೂ ಆಲ್ರೌಂಡರ್ ರವೀಂದ್ರ ಜಡೇಜಾ, ರಿಷಭ್ ಪಂತ್ ಬಾರಿಸಿದ ಅರ್ಧ ಶತಕ ತಂಡಕ್ಕೆ ನೆರವಾಯಿತು. ಈ ಪಂದ್ಯದಲ್ಲಿ ಉಭಯ ತಂಡಗಳು ಮೊದಲ ಇನ್ನಿಂಗ್ಸ್ನಲ್ಲಿ ಅಷ್ಟೇ ರನ್ಗಳನ್ನು ಕಲೆ ಹಾಕಿದವು. ದಶಕದ ಬಳಿಕ ಎರಡೂ ತಂಡಗಳು ಒಂದೇ ಇನ್ನಿಂಗ್ಸ್ನಲ್ಲಿ ಸಮಾನದ ರನ್ ಕಲೆ ಹಾಕಿ ದಾಖಲೆಯ ಪುಟಕ್ಕೆ ಈ ಪಂದ್ಯವನ್ನು ಸಾಕ್ಷಿಯಾಗಿತ್ತು. ಶನಿವಾರ ಭಾರತ ಮೊದಲ ಇನ್ನಿಂಗ್ಸ್ನಲ್ಲಿ 3 ವಿಕೆಟ್ಗೆ 145 ರನ್ಗಳಿಂದ ಆಟ ಮುಂದುವರಿಸಿತ್ತು. 4ನೇ ವಿಕೆಟ್ಗೆ ಕೆಎಲ್ ರಾಹುಲ್ ಹಾಗೂ ರಿಷಭ್ ಪಂತ್ ಜೋಡಿ ಅಮೋಘ ಜೊತೆ ಆಟದ ಕಾಣಿಕೆ ನೀಡಿತು. ಈ ಜೋಡಿ ಮೊದಲಾವಧಿಯ ಕೊನೆಯವರೆಗೂ ಎಚ್ಚರಿಕೆಯ ಬ್ಯಾಟ್ ಮಾಡಿತು. ಈ ವೇಳೆ ಈ ಜೋಡಿ 198 ಎಸೆತಗಳನ್ನು ಎದುರಿಸಿ 141 ರನ್ಗಳ ಕಾಣಿಕೆ ನೀಡಿತು. ಆದರೆ ರಿಷಭ್ ಪಂತ್ ಭೋಜನ ವಿರಾಮದ ಕೊನೆಯ ಓವರ್ನಲ್ಲಿಲ್ಲದ ಹೊಡೆತಕ್ಕೆ ಮುಂದಾಗಿ ಔಟ್ ಆದರು.